ಭಾರತದೊಂದಿಗೆ ಸ್ವಾತಂತ್ರ್ಯ ಪಡೆದ 34 ದೇಶಗಳಲ್ಲಿ ಪ್ರಜಾಪ್ರಭುತ್ವ ದೇಶವಿಲ್ಲ. ಧರ್ಮ ಆಧಾರಿತ ರಾಷ್ಟ್ರ ನಿರ್ಮಾಣವಾದರೆ ದೇಶಕ್ಕೆ ಉಳಿಗಾಲವಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದ ಸಂವಿಧಾನ ಬಲದಿಂದ ಮಾತ್ರ ಇಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ರು. ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀಕಂಠೇಶ್ವರ ದೇವಸ್ಥಾನದ ದಾಸೋಹ ಭವನದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ, ಡಾಕ್ಟರ್ ಡಿ ತಿಮ್ಮಯ್ಯ, ಶಾಸಕ ದರ್ಶನ್ ನಾರಾಯಣ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಸೇರಿದಂತೆ ಇತರೆ ಗಣ್ಯರೊಂದಿಗೆ ದೀಪ ಬೆಳಗಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಉದ್ಘಾಟನಾ ಭಾಷಣ ಮಾಡಿದ ಅವರು, ಇತ್ತೀಚೆಗೆ ಫೇಸ್ಬುಕ್, ವಾಟ್ಸಪ್ ಯೂನಿವರ್ಸಿಟಿ ಹೆಚ್ಚಾಗ್ತಾ ಇದೆ. ನಕಲಿ ಸುದ್ದಿಗಳ ಮೂಲಕ ಯುವ ಜನರು ದಿಕ್ಕು ತಪ್ತಾ ಇದ್ದಾರೆ. ಇದರಿಂದ ಆಚೆ ಬಂದು ಇತಿಹಾಸ ತಿಳಿಯಬೇಕಿದೆ. ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಅವರನ್ನ ಅವತ್ತು ವಿರೋಧಿಸಿದ್ದೆ RSS. ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗುವುದನ್ನ ತಡೆದಿದ್ದೆ RSS. ಇದನ್ನು ಅವತ್ತಿನ ಆರ್ಗನೈಸರ್ ಪತ್ರಿಕೆ ಪ್ರಕಟ ಮಾಡಿದೆ. ಆದ್ರೆ ವೋಟ್ ಬ್ಯಾಂಕ್ ಆಗಿ ಬಿಜೆಪಿ ವಿಷ ಬೀಜ ಬಿತ್ತುತ್ತಿದೆ. ಬಿಜೆಪಿ ನಾಯಕರ ಮಕ್ಕಳು ಒಳ್ಳೊಳ್ಳೆ ಉದ್ಯಮಿಗಳಾಗ್ತಾ ಇದ್ದಾರೆ, ಬಡವರ ಮಕ್ಕಳು ಬೀದಿ ಹೆಣವಾಗ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ ಅವರು, ವಿರೋಧ ಪಕ್ಷದ ನಾಯಕ ಚೆಲ್ವಾದಿ ನಾರಾಯಣ ಸ್ವಾಮಿಯನ್ನ ಮಾತಿನಲ್ಲೇ ರುಬ್ಬಿ ಅವರ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ರು. ಕೇರಳ ಗವರ್ಮೆಂಟ್ ಅಂತ ಕಮ್ಯುನಿಸ್ಟ್ ಗವರ್ಮೆಂಟ್, ದೇವರ ನಂಬಿಕೆ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್, ಸರ್ವ ಜನಾಂಗದ ಶಾಂತಿಯ ತೋಟ, ಅದರಲ್ಲಿ ನಾವು ನಂಬಿಕೆ ಇರ್ತದೆ. UP-ನಲ್ಲಿ ಬಿಜೆಪಿ ಗವರ್ಮೆಂಟ್, ಕಮ್ಯುನಲ್, ಹಿಂದುತ್ವ, ಮನುಸ್ಮೃತಿ. ಹಿಂದುತ್ವದಲ್ಲಿ ನಿಮ್ಗೆಲ್ಲ ಜಾಗ ಇದೆಯಾ? ಇಲ್ಲ. ಒಂದೇ ಧರ್ಮಕ್ಕೆ ಜಾಗ ಇರೋದು. ನಿಮ್ಮ ಇದ್ರಲ್ಲಿ ನೋಡಿ, ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರಿನಲ್ಲಿ ನಂಬಿಕೆ ಇರುವಂತ ಪಕ್ಷದ ಆಡಳಿತವೂ ಇದೆ, ದೇವರಲ್ಲಿ ನಂಬಿಕೆ ಇರಲಾರ್ದಂತ ಪಕ್ಷದ ಆಡಳಿತ ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ದಿಸ್ ಇಸ್ ದ ಬ್ಯೂಟಿ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನೀವು ಯಾರಾದ್ರೂ ಬೇರೆಯವ್ರಿಗೆ ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ ಅನ್ಸುತ್ತೆ. ಹೌ ಕ್ಯಾನ್ ಅ ಕಮ್ಯುನಿಸ್ಟ್ ಪಾರ್ಟಿ be elected in a democratic process ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿ. ಇದನ್ನ ನಾವು ಏನಾದ್ರೂ ಹೇಳ್ಬಿಟ್ರೆ ನಾವು ದೇಶದ್ರೋಹಿ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು November 25, 1949 ಬಹಳ ಸ್ಪಷ್ಟವಾಗಿ ಅವ್ರ ಕೊನೆಯ ಭಾಷಣದಲ್ಲಿ ಹೇಳ್ತಾರೆ, ಹೂ ಇಸ್ ಅನ್ ಆಂಟಿ ನ್ಯಾಷನಲ್ ಅಂತ. ಅಂದ್ರೆ ದೇಶದ್ರೋಹಿ ಯಾರು ಅಂತ. ದ ಕಾಸ್ಟ್ ಆರ್ ಆಂಟಿ ನ್ಯಾಷನಲ್ ಇನ್ ದ ಫಸ್ಟ್ ಪ್ಲೇಸ್ ಬಿಕಾಸ್ ದೇ ಬ್ರಿಂಗ್ ಅಬೌಟ್ suppression in social life. They are anti-national also because they generate jealousy and antipathy between caste and caste. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಮಾತನಾಡಿ, ಒಂದು ಕಾಲ ಇತ್ತು, ದಲಿತರು ದಲಿತರೆಂದು ಹೇಳಿಕೊಳ್ಳಲು ಹಿಂಜರಿತಾ ಇದ್ರು. ಆದ್ರೆ ಈಗ ಹೆಮ್ಮೆಯಿಂದ ನಾವು ದಲಿತರೆಂದು ಹೇಳಿಕೊಳ್ಳುವ ಕಾಲ ಬಂದಿದೆ. ಇದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಶಕ್ತಿ ಕಾರಣ. ದಲಿತರನ್ನ ಕೀಳಾಗಿ ಕಾಣುವ ಮನೋಭಾವ ಮತ್ತು ಅವತ್ತಿನ ತಾರತಮ್ಯದಿಂದ ಸಾಕಷ್ಟು ನೋವನ್ನುಂಡಿದ್ದೇವೆ. ಆ ನೋವನ್ನುಂಡಿದ ಪರಿಣಾಮ ಇವತ್ತು ನಾವು ಗಟ್ಟಿಯಾಗಿ ಮಾತನಾಡುತ್ತಿದ್ದೇವೆ ಅಂತ ಡಾಕ್ಟರ್ BR ಅಂಬೇಡ್ಕರ್ ವಿಚಾರಧಾರೆಗಳು ಮತ್ತು ಸಮಾಜದಲ್ಲಿನ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ತಿಳಿಸಿದ್ರು. ಹಿಂಜರಿಕೆಗಳಿತ್ತು, ಆದ್ರೆ ಇವತ್ತು ಪ್ರತಿಯೊಬ್ಬ ದಲಿತನಲ್ಲೂ ಕೂಡ ನಾನು ದಲಿತ ಅಂತೇಳಿ ಹೆಮ್ಮೆ ಅಂತ ಹೇಳ್ಕೊಳ್ಳುವಂತ ಸ್ವಾಭಿಮಾನವನ್ನ, ನಾನು ಹೊಲೆಯ ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ ಅಂತ ಹೇಳ್ಕೊಳ್ಳುವಂತ ಸ್ವಾಭಿಮಾನವನ್ನ, ನಾನು ಮಾದಿಗ ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ ಅಂತ ಹೇಳ್ಕೊಳ್ಳುವಂತ ಸ್ವಾಭಿಮಾನವನ್ನ, ಅಂಬೇಡ್ಕರ್ ನನ್ನ ನಾಯಕ, ನನ್ನ ಮಹಾನಾಯಕ ಅಂತ ಹೇಳ್ಕೊಳ್ಳುವಂತ ಸ್ವಾಭಿಮಾನವನ್ನ ಹುಟ್ಟಾಕಿರುವಂತಹ ನಮ್ಮನ್ನ ಅರಿವು ಮೂಡಿರುವಂತಹ ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲರೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಬಹುಶಃ ಅಂಬೇಡ್ಕರ್ ಜಯಂತಿ ನಾನು ಮೈಸೂರಿನವರಾಗಿ ಅಶೋಕಪುರಂ ಮತ್ತೆ ಗಾಂಧಿನಗರಕ್ಕೆ ಸೀಮಿತ ಆಗಿತ್ತು. ಆದ್ರೆ ಇವತ್ತು 14ನೇ ತಾರೀಕಿಂದ ನನ್ನಂತ ಒಬ್ಬ ಸಾಮಾನ್ಯ ಪತ್ರಕರ್ತನಿಗೂ ಕೂಡ ತಿಳಿದಿಲ್ಲದ ಹಾಗೆ ಹಳ್ಳಿಗಳಲ್ಲಿ
ನಗರ ಪ್ರದೇಶಗಳಲ್ಲಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಅಂತ ನೋಡಿದ್ರೆ ಬಹುಶಃ ದಲಿತರ ಪಾಲಿಗೆ ಒಂದು ಹೊಸ ಯುಗ ಆರಂಭ ಆಗಿದೆ ಅಂತ ಹೇಳಿ ನನ್ನೆಲ್ಲರೂ ಭಾವಿಸಲಿಕ್ಕೆ ಇಷ್ಟಪಡ್ತಾನೆ. ಹಾಗಾದ್ರೆ ಅಂಬೇಡ್ಕರ್ ಅವರ ಜಯಂತಿ ನಂಜನಗೂಡಿಗೆ, ಮೈಸೂರಿಗೆ, ಕರ್ನಾಟಕಕ್ಕೆ ಸೀಮಿತ ಆಗಿದೆಯಾ ಅಂತ ನೀವು ಅನ್ಕೋಬಹುದು, ಅಥವಾ ಭಾರತಕ್ಕೆ ಸೀಮಿತ ಆಗಿರ್ಬೋದಾ ಅಂತ ಹೇಳಿ ನೀವು ಅನ್ಕೋಬಹುದು. ಬಹುಶಃ ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಬ್ಬ ಮಹಾನ್ ನಾಯಕನ ಜಯಂತಿಯನ್ನ ಭಾರತವೂ ಸೇರಿದಾಗೆ 100ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಆಚರಣೆ ಮಾಡ್ತಾ ಇದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಅಂತ ಹೇಳಲಿಕ್ಕೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತದೆ. ಹಾಗಾದ್ರೆ ಅಂಬೇಡ್ಕರ್ ಅವರು ಏನಾಗಿದ್ರು? ಈ ದೇಶದ ರಾಷ್ಟ್ರಪತಿ. ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಾನಿವತ್ತು MLA ಆಗಲು ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಕಾರಣ. ಅವರ ಜಯಂತಿ ದಿನದಂದು ನಾನು ಹೆಮ್ಮೆಯಿಂದ ಮಾತನಾಡುತ್ತಿದ್ದೇನೆ ಎಂಬುದು ಸಾಕಷ್ಟು ಖುಷಿ ಇದೆ. ನಂಜನಗೂಡು ತಾಲೂಕಿಗೆ ರಾಜ್ಯ ಸರ್ಕಾರ ನೀಡಿರುವ ಅನುದಾನ ಮತ್ತು ಮುಂದೆ ಕೈಗೆತ್ತಿಕೊಳ್ಳುವ ಕಾಮಗಾರಿಗಳ ಕುರಿತು ಈ ಸಂದರ್ಭ ಅನುದಾನಗಳ ಮಾಹಿತಿಗಳನ್ನ ಬಿಚ್ಚಿಟ್ರು. ಈ ರಾಜ್ಯದಲ್ಲಿ ಒಬ್ಬ ಶಾಸಕರಿಗೆ ಆಯ್ಕೆ ಆಗಬೇಕು ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಕಾರಣ. ಅದಕ್ಕೂ ಮುಖ್ಯವಾಗಿ ನಮ್ಮ ತಂದೆಯವರು ಶ್ರೀಧರವರು ಅವರು ಕೂಡ ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಗೆದ್ದು ಸಂತೇಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅವತ್ತು ಆಯ್ಕೆ ಆಗ್ತಾರೆ ಅಂತಂದ್ರೆ ಅದಕ್ಕೂ ಕೂಡ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಕಾರಣ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಂಧುಗಳೇ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ರಾಜ್ಯ ಸರ್ಕಾರ ಇವತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಸಚಿವರಾಗಿರುವಂತಹ ಮಹದೇವಪ್ಪ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ನಾವು ಸಂವಿಧಾನದ ಜಾಥಾವನ್ನ ಮಾಡಿಕೊಂಡು, ಸಂವಿಧಾನದ ಅರಿವು ಕಾರ್ಯಕ್ರಮವನ್ನ ಮಾಡಿಕೊಂಡು, ಸಂವಿಧಾನದ ಪೀಠಿಕೆಯನ್ನು ಹೊತ್ಕೊಂಡು ಸಂವಿಧಾನದ ಬಗ್ಗೆ ನಿರಂತರವಾದಂತಹ ಕಾನೂನಿನ ಅರಿವನ್ನು ನಾವು ಮೂಡಿಸ್ಕೊಂಡು ಬರ್ತಾ ಇದ್ದೇವೆ. ಅದರಂತೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಮುಖ್ಯವಾಗಿ ಸಂವಿಧಾನದಲ್ಲಿರುವಂತಹ ಹಕ್ಕುಗಳನ್ನು ತಿಳ್ಕೊಂಡು ಅದಕ್ಕೆ ಸಮಾನರಂತೆ ನಮ್ಮ ಏನು ಕರ್ತವ್ಯಗಳಿದೆ ಸಂವಿಧಾನದಲ್ಲಿ, ನಮ್ಮ ಕರ್ತವ್ಯಗಳಿದೆ ಬಗ್ಗೆ ಕೂಡ ನಾವು ಚಿಂತನೆ ಮಾಡಿ ಅದನ್ನು ಅಳವಡಿಸಿಕೊಂಡು ನಾವು ಸಂವಿಧಾನ ದಾರಿಯಲ್ಲಿ ಸಾಗಬೇಕಾಗ್ತದೆ. ಆಗ ಮಾತ್ರ ಬಾಬಾ ಸಾಹೇಬರಿಗೆ ನಾವು ನಿಜವಾದ ಗೌರವವನ್ನು ಸಲ್ಲಿಸಲಾಗ್ತದೆ ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ಮುಖ್ಯ ಭಾಷಣಕಾರರು ಹಾಗೆ ಹಲವಾರು ಹಿರಿಯರು ಬಾಬಾ ಸಾಹೇಬರ ಬಗ್ಗೆ, ಬಾಬಾ ಸಾಹೇಬರು ನಡೆಯುವಂತಹ ಹಾದಿಯ ಬಗ್ಗೆ, ಅವರ ಇತಿಹಾಸದ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಇನ್ನೂ ಸಚಿವರು ಮಾತನಾಡೋರಿದ್ದಾರೆ. ಇನ್ನೂ ಹೆಚ್ಚು ಸಮಯ ತಗೊಳ್ಳೋಕೆ ಹೋಗದೆ ಇವತ್ತಿನ ದಿವಸ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ತಾಲೂಕಿನಲ್ಲಿ ಈಗ ಗೌರವಾನ್ವಿತ ಸಚಿವರು ಪ್ರಿಯಾಂಕ ಖರ್ಗೆ ಸಾಹೇಬ್ ಇದ್ದಾರೆ. ಅವ್ರ ಹತ್ರ ನಾನು ತಮ್ಮ ಎಲ್ಲರ ಪರವಾಗಿ ಮನವಿಯನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮಲ್ಲಿ ಜಮೀನು ರಸ್ತೆಗಳು ಸಾಕಷ್ಟು ಪೆಂಡಿಂಗ್ ಇದೆ. ನಮ್ಮ ಸಾಕಷ್ಟು ಜನ ತಾವೆಲ್ಲರೂ ಕೂಡ ನಮಗೆ ಮನವಿಯನ್ನ ಮಾಡ್ತಾ ಇದ್ದೀರಾ. ಜಮೀನು ರಸ್ತೆಗಳು ನಮಗೆ ಅತಿ ಹೆಚ್ಚು ಬೇಕಾಗಿದೆ. ಅದರಿಂದ ಗೌರವ ಸಚಿವರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ. ರಾಜ್ಯ ಸರ್ಕಾರದಿಂದ ನಮಗೆ ಅತಿ ಹೆಚ್ಚು ಅನುದಾನವನ್ನ ಈ ಜಮೀನು ರಸ್ತೆಗಳಿಗೆ ಅವರು ಕಲ್ಪಿಸ್ಕೊಡ್ಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾಗಿ ನಾನು ವಿನಂತಿಯನ್ನ ಮಾಡ್ತೇನೆ. ಅದೇ ರೀತಿ ಪ್ರಗತಿ ಪಥದಲ್ಲಿ ಸುಮಾರು ಈಗಾಗಲೇ 60 ಕಿಲೋಮೀಟರ್ಗಳಿಗೆ ಈಗಾಗಲೇ ನಾವು ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದೇವೆ. ಅದು ಕೂಡ ಕೊನೆಯ ಹಂತದಲ್ಲಿ ಇದೆ ಅಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ಆದಷ್ಟು ಬೇಗ ನಮಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ವಿಶೇಷವಾಗಿ ನಮ್ಮ ದೊಡ್ಡಕೋಲಂತೆ ಮಲ್ಟಿ ವಿಲೇಜ್ ಲಿಫ್ಟಿಂಗ್ ಸ್ಕೀಮು ಅದು ಕೂಡ ರೀಟೆಂಡರ್ ಆಗಬೇಕಾಗಿದೆ. ಅದನ್ನು ಕೂಡ ನಾನು ಅವ್ರ ಹತ್ರ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಆದಷ್ಟು ಬೇಗ ನಮ್ಮ ದೊಡ್ಡಕೋಲಂತೆ MBS ಸ್ಕೀಮ್ ಏನಿದೆ ಅದನ್ನು ಕೂಡ ಅವರು ಕಾರ್ಯರೂಪಕ್ಕೆ ತಂದುಕೊಡ್ಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾ, ಈಗಷ್ಟೇ ಸಿದ್ದರಾಮಯ್ಯ ಸಾಹೇಬರು ಮಾತನಾಡ್ತಾ ನಮಗೆ ಹೇಳಿದ್ರು, ಈಗ ತಮ್ಮೆಲ್ಲರೂ ಕೂಡ ತಿಳಿಸಿದ್ರು, ನಮ್ಮ ತಾಲೂಕಿನಲ್ಲಿರುವಂಥ ಅಂಬೇಡ್ಕರ್ ಭವನ, ಬಾಬಾ ಸಾಹೇಬರ ಅಂಬೇಡ್ಕರ್ ಭವನಕ್ಕೆ ಈಗ ಗೌರವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಮಹದೇವಪ್ಪ ಸಾಹೇಬರು ಸುಮಾರು 1 ಕೋಟಿ ರೂಪಾಯಿಗಳನ್ನು ಈಗ ಮಂಜೂರು ಮಾಡಿ ಅವರು ಕೊಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅಂದರೆ ತುಂಬ ಹಳೆಯ ಭವನ, ನಮಗೂ ಕೂಡ ಗೊತ್ತಿದೆ. ನಮ್ಮ ತಾಲೂಕು ತುಂಬ ದೊಡ್ಡ ತಾಲೂಕು, ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ತಾಲೂಕು. ಜೊತೆಗೆ ನಮ್ಮ ತಾಲೂಕಿಗೆ ವರುಣ ವಿಧಾನಸಭಾ ಕ್ಷೇತ್ರ ಕೂಡ ಸೇರ್ತದೆ. ಅದರಿಂದ ಹೆಚ್ಚಿನ ಅನುದಾನವನ್ನು ನಮಗೆ ನೀಡಿ ಉತ್ತಮವಾದಂತಹ ಭವನವನ್ನು ನಮಗೆ ನಿರ್ಮಿಸಿಕೊಡ್ಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾಗಿ ನಾನು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ನಮ್ಮಲ್ಲಿ ಗೌರವಿತ ಸಚಿವರು ಇದ್ದಾರೆ, ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ. ನಮ್ಮಲ್ಲಿ 2 ಹೋಬಳಿ, ಕರವಂದೆ ಹೋಬಳಿ, ಉಡಳಿ ಹೋಬಳಿ, ಅಲ್ಲಿಗೆ ನಾಡ ಕಚೇರಿ ನಮಗೆ ಅವರು ದಯಮಾಡಿ ನಮಗೆ ಮಾಡಿಕೊಡ್ಬೇಕು. ಯಾಕಂದರೆ ಜನರಿಗೆ ಸಾಕಷ್ಟು ಕಷ್ಟ ಆಗ್ತಿದೆ, ನೇರವಾಗಿ ಅವರು ಟೌನ್ಗೆ ಬರಬೇಕಾಗ್ತದೆ. 2 ನಾಡ ಕಚೇರಿ ಬಿಲ್ಡಿಂಗು ಬಿಲ್ಡಿಂಗ್ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸಚಿವ ಮಹದೇವಪ್ಪ, ಶಾಸಕ ಗಣೇಶ್ ಪ್ರಸಾದ್, MLC ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸಂವಿಧಾನ ಇರೋವರೆಗೂ ಈ ದೇಶ ಸುಭದ್ರ, ಸಂವಿಧಾನ ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಿಳಿಸಿದ್ರು. ಸಾವಿರಾರು ವರ್ಷಗಳಿಂದ ಈ ದೇಶದ ಟೋಟಲ್ ಕ್ಯಾಪಿಟಲ್
ಇವತ್ತೆಲ್ಲರಿಗೂ ಕೂಡ ವಿದ್ಯೆಯಾಗಿ ಅಧಿಕಾರ ಆಗಿ ಸಂಪತ್ತಾಗಿ ಅದು ಸಮಾಜ ಅಧಿಕಾರನೇ ಇರುತ್ತೆ. ಅಕಸ್ಮಾತ್ ಅಂಬೇಡ್ಕರ್ ಅವರು ಬಿಲ್ಲದೆ ಹೋಗಿದ್ರೆ ಈ ದೇಶದ ಬಹುಸಂಖ್ಯಾತ ಜನತೆ ಏನಾಗ್ತಿತ್ತಪ್ಪ ಹೇಳಿ ಯೋಚನೆ ಮಾಡೋದು ಕೂಡ ಭಯ ಆಗ್ತದೆ. ಯಾಕಂದ್ರೆ ಅಂಬೇಡ್ಕರ್ ಇರಲಿಲ್ಲ ಅಂತಂದ್ರೆ ನಾವು ಸಾವಿರಾರು ವರ್ಷದಿಂದ ಅನುಭವಿಸಿಕೊಂಡ ಶೋಷಣೆಯನ್ನ, ಗುಲಾಮಗಿರಿಯನ್ನ, ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ನಾವು ಅನುಭವಿಸಬೇಕಾದಂತ ಪರಿಸ್ಥಿತಿ ಇರ್ತದೆ. ಅಂಬೇಡ್ಕರ್ ಒಬ್ರು ಬಂದಿದೆ, ಒಬ್ರು ಜಾಗೃತರಾಗಿ ಅವರೊಬ್ಬರು ಹೋರಾಟ ಮಾಡಿದ್ದಾರೆ. ಬಹುಸಂಖ್ಯಾತ ಶೋಷಿತರ ಸಮುದಾಯದವರಿಗೆ ನಾವು ತಲೆಗೆ ಬರ್ತವೆ ಸಾಧ್ಯ ಅಂದ್ರೆ ನಮಗೂ ಕೂಡ ವಿದ್ಯೆ, ಅಧಿಕಾರ, ಸಂಪತ್ತು ಎಲ್ಲ ಕೂಡಿಸೋದಕ್ಕೆ ಅವಕಾಶ ಸಿಕ್ಕಿದೆ, ಅಧಿಕಾರ ಸಿಕ್ಕಿದೆ. ಇದನ್ನ ತಂದುಕೊಟ್ಟಿರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಒಂದೈದಾಗಿ ನಾವೆಲ್ಲ ಇವತ್ತು ಹಕ್ಕನ್ನ ಮತ್ತೆ ಸ್ವಾತಂತ್ರ್ಯ ಗಳಿಸೋಕೆ ಸಾಧ್ಯ ಆಗಿದೆ. ಹಾಗಾಗಿ ಬಹುಸಂಖ್ಯಾತ ಭಾಷಣ ಶುರು ಮಾಡಿ ಅರ್ಧಕ್ಕೆ ನಾವು ಬಂದಿದ್ರು ಕೂಡ ಅವರು ಭಾಷಣದಲ್ಲಿ ಸುಮಾರು ಅರ್ಥಗಳನ್ನ ಹೇಳಿದರೆ. ಇವತ್ತು ಏನು ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿ ಇತ್ತು ಈ ದೇಶದ ಬಗ್ಗೆ, ಈ ದೇಶದ ಅಭಿವೃದ್ಧಿ ಬಗ್ಗೆ, ಈ ದೇಶದ ಜನತೆಯ ಬಗ್ಗೆ ಖಂಡಿತವಾಗ್ಲೂ ನಾವೆಲ್ಲರೂ ಅದನ್ನ ಒಪ್ಕೋಬೇಕಾಗಿದೆ. ಇವತ್ತು ಸಂವಿಧಾನದ ಒಂದು ಏನು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನನ ಇಡೀ ನಮ್ಮ ರಾಷ್ಟ್ರ ಅಲ್ಲದೆ ಇಡೀ ಪ್ರಪಂಚ ಒಪ್ಪುವಂತ ಒಂದು ದೊಡ್ಡ ಕಾರ್ಯ. ಯಾಕಂದ್ರೆ ಇವತ್ತು ಏನೇ ತಂದ್ರೂ ಬದಲಾವಣೆಗಳನ್ನ ಬಯಸ್ತೀವಿ ಜನ, ಆದ್ರೆ ಸಂವಿಧಾನಕ್ಕೆ ಯಾವತ್ತೂ ಬದಲಾವಣೆಯನ್ನ ಬಯಸಕ್ಕೂ ಆಗಲ್ಲ. ಯಾಕಂದ್ರೆ ಅದು ಅವತ್ತು ಹಿಂದೆ ಅವರು 1950 ಅದನ್ನ ಪ್ರಸ್ತಾಪ ಮಾಡಿ ಅದನ್ನ ಜಾರಿಗೆ ತಂದಂತ ಸಮಯದಲ್ಲಿ ಅದು ಕಾಲಕ್ಕೆ. ಇದೇ ಸಂದರ್ಭ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನ ವಿತರಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಕಲಾವಿದರಿಂದ ಅಂಬೇಡ್ಕರ್ ಗೀತೆಗಳನ್ನ ಹಾಡಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಜೆ ವಿಜಯಕುಮಾರ್, ಕುರುಹಟ್ಟಿ ಮಹೇಶ್, ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷೆ ರಿಹಾನಾ ಬನು, ಲತಾ ಸಿದ್ದಶೆಟ್ಟಿ, ದಯಾನಂದ ಮೂರ್ತಿ, ಅಕ್ಬರ್ ಅಲೀಂ, ನಗರಸಭೆ ಸದಸ್ಯರಾದ ಗಾಯತ್ರಿ ಮೋಹನ್, ಮೀನಾಕ್ಷಿ, ವಿಜಯಲಕ್ಷ್ಮಿ, ಖಾಲಿದ್ ಅಹಮದ್ ಸೇರಿದಂತೆ ಇತರೆ ನಾಯಕರು ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರೊಂದಿಗೆ ನೂರಾರು ಜನ ಭಾಗವಹಿಸಿದ್ದರು. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನುಜಾತೆ.